ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಡ್ರೈವಿಂಗ್ ಕ್ಲಾಸ್ದು 4th ಮತ್ತು 5th ಡೇ ಕ್ಲಾಸಲ್ಲಿ ಏನೆಲ್ಲ ಕಲ್ತ್ಕೊಂಡ್ವಿ, ಹೇಗಿತ್ತು ಎಕ್ಸ್ಪೀರಿಯನ್ಸು, ಏನೆಲ್ಲ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ. ನಾನು ಮತ್ತು ನನ್ನ ಮಗಳು 9 o'clock ಅಷ್ಟೊಳಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋದ್ವಿ. ಅಲ್ಲಿ ಹಿಂದಿನ ದಿನ ಏನು ಗೇರ್ ಹಾಕೋದು ಪ್ರಾಕ್ಟೀಸ್ ಕೊಟ್ಟಿದ್ರು, ಅದನ್ನು ಸ್ವಲ್ಪ ಮುಂದುವರಿಸಿದ್ರು. ತ್ರೀ ಡೇಸಿಂದ ಆಲ್ಮೋಸ್ಟ್ ಸ್ಟೇರಿಂಗ್ ಬ್ಯಾಲೆನ್ಸ್ ಹೇಳ್ಕೊಟ್ಟಿದ್ರಲ್ಲ, ಇವತ್ತು ನಾವು ಕ್ಲಚ್ನ ಹೇಗೆ ಹಾಕಬೇಕು, ಹೇಗೆ ರಿಲೀಸ್ ಮಾಡ್ತಾ ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ 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 ಇಂಚೂರು ಇಂಚೂರು ನಮ್ಮ ಹಿಂದಿನ ಊರಿರಬೇಕು, ಮುಂದಿನ ಫಿಂಗರ್ಸಿಂದ ನಾವು ಕ್ಲಚ್ನ ಹಿಡಿದು ಗೇರ್ ಚೇಂಜ್ ಮಾಡ್ತಾ ಇರಬೇಕು. ಗೇರ್ ಚೇಂಜ್ ಮಾಡಿದ ಮೇಲೆ ನಾವು ಹೇಗೆ ಆ ಕಾಲನ್ನ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ 1 2 3 ಅಂತ ಸ್ಟೇಜಲ್ಲಿ ನಾವು ಹೇಗೆ ರಿಲೀಸ್ ಮಾಡಬೇಕು, ಕಾರ್ ಮೂವ್ ಮಾಡಬೇಕಾರೆ ಅನ್ನೋದನ್ನು ಫಸ್ಟ್ ಪ್ರಾಕ್ಟೀಸ್ ಕೊಟ್ಟರು. ನೆಕ್ಸ್ಟು ಕ್ಲಚ್ ಹಾಕ್ಕೊಂಡು ಹೇಗೆ ಗೇರ್ ಹಾಕಬೇಕು ಅದೆಲ್ಲ ಪ್ರಾಕ್ಟೀಸ್ ಕೊಟ್ಟರು. ನಿಜ, ನಾನು ಮುಂಚೆ ಎಲ್ಲ ಕಾರ್ ಓಡಿಸಿದಾಗ ಇಷ್ಟು ಕ್ಲಾರಿಟಿ ಇರ್ತಾ ಇರಲಿಲ್ಲ. ಇಲ್ಲಿಂದ ಕ್ಲಾಸಿಂದ ಹೊರಡಬೇಕಾದ್ರೇ ಅದಕ್ಕೆ ಏನು ಯಾವಾಗ ಹೇಳ್ಕೊಡ್ಬೇಕು, ಎಷ್ಟು ಹೇಳ್ಕೊಡ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಇವತ್ತು ಪ್ರತಿಯೊಂದನ್ನು ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸಖತ್ ಟೆನ್ಷನ್ ಇತ್ತು, ಭಯ ಇತ್ತು, ಎಲ್ಲಿ ಗಾಬರಿ ಆಗ್ತೀನೋ ಅಥವಾ ಇದನ್ನೆಲ್ಲ ನಾನು ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ಮತ್ತು ಪೀಕ್ ಟೈಮ್ ಬೇರೆ, ತುಂಬ ವೆಹಿಕಲ್ಸು ಇರುತ್ತೆ ಅನ್ನೋ ಟೆನ್ಷನ್ ಇತ್ತು. ಬಟ್ ಅವರು ತುಂಬ ಕಾನ್ಫಿಡೆಂಟಾಗಿರ್ತಾರೆ, ಕೂಲಾಗಿ ಹ್ಯಾಂಡಲ್ ಮಾಡೋದು ಹೇಳ್ಕೊಡ್ತಾರೆ. ತುಂಬ ನನಗೆ ಎಷ್ಟು ಆತಂಕ ಇತ್ತು, ಬಟ್ ಅಲ್ಲಿ ಕೂತ್ಕೊಂಡ್ಮೇಲೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು, ಮೈಂಡು ಎಲ್ಲೂ ಡೈವರ್ಟ್ ಆಗಬಾರ್ದು. ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ನೆನಪು ಮಾಡಿಕೊಂಡು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು. ಗಾಬರಿ ಆಗಿಬಿಟ್ರೆ ಕಾಲು ಬಂದು ಏನು ಎಕ್ಸ್ಲೇಟ್ರ್ ಮೇಲೆ ಹೋಗೋದು, ಬೇರೆ ಏನಾದರೂ ಎಡವಟ್ಟಾದರೆ ಏನು ಬೇಕಾದ್ರೂ ಆಗಿಬಿಡುತ್ತೆ. ಮತ್ತು ಟೆನ್ಷನಲ್ಲಿ ಸ್ಟೇರಿಂಗು ಹೇಗೆ ಬೇಕಾದ್ರೂ ತಿರುಗಿಸ್ಬೋದು. ಹಾಗಾಗಿ ನಾವು ಯಾವಾಗಲೂ ನಮ್ಮ ಮೈಂಡನ್ನ ಕರೆಕ್ಟಾಗಿ ಅವ್ರು ಏನು ಹೇಳ್ಕೊಡ್ತಿದ್ದಾರೆ, ನಾನು ಏನು ಮಾಡ್ತಿದ್ದೀನಿ. ಮತ್ತು ಗಾಡಿನೂ ಸ್ಲೋಗಿರುತ್ತೆ, ಫಸ್ಟ್ ಅಥವಾ ಸೆಕೆಂಡ್ ಗೇರಲ್ಲೇ ಓಡಿಸಿದ್ದು. ಚೆನ್ನಾಗಿತ್ತು, ಖುಷಿಯಾಗ್ತಿತ್ತು. ಫಸ್ಟ್ ಡೇ ಏನು ಮಾಡಿದ್ರು ಅಂದರೆ 4th ಡೇ ಏನು ಮಾಡಿದ್ರು ಅಂದರೆ ಕ್ಲಚ್ಚು, ಗೇರು ಮತ್ತು ಬ್ರೇಕು ನನಗೆ ಇದು ಮಾಡಿದ್ದಾರೆ. ಇನ್ನು ಎಕ್ಸ್ಲೇಟ್ರು ಕೊಡೋಕ್ಕೆ ಅಷ್ಟು ನಮಗೆ ಚಾನ್ಸ್ ಕೊಟ್ಟಿಲ್ಲ. ಮತ್ತು ಗಾಡಿ ಪಾರ್ಕ್ ಮಾಡೋದು ಹೇಗೆ, ಗಾಡಿ ಪಾರ್ಕ್ ಮಾಡಬೇಕಾದ್ರೆ ಹೇಗೆ ನಾವು ಫುಲ್ ಲೆಫ್ಟಿಗೆ ತೊಗೊಂಡು ಬಂದು ಗಾಡಿ ಸ್ಟ್ರೈಟಿಗೆ ಮಾಡಿ ಕ್ಲಚ್ ಮೇಲೆ ಕಾಲಿಟ್ಟು ಹೇಗೆ ನಾವು ಗಾಡಿನ ನಿಧಾನಕ್ಕೆ ನಿಲ್ಲಿಸ್ಬೇಕು, ಬ್ರೇಕ್ ಮೇಲೆ ಹೇಗೆ ಕಾಲು ಸ್ಲೋಗಿಡಬೇಕು, ಹೇಗೆ ಸ್ಲೋಗಿ ರಿಲೀಸ್ ಮಾಡಬೇಕು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಲ್ಮೋಸ್ಟು ಅವ್ರು ಏನು ಹೇಳ್ಕೊಟ್ರು ಅದನ್ನು ತುಂಬ ನೀಟಾಗಿ ನಿಭಾಯಿಸಿದೆ, ಕೂಲಾಗಿ ಹ್ಯಾಂಡಲ್ ಮಾಡಿದೆ, ಎಲ್ಲೂ ಬೈಸ್ಕೊಳ್ಳಿಲ್ಲ. ಆ್ಯಕ್ಚುಲಿ ನಾವು ಕರೆಕ್ಟಾಗಿ ಅವ್ರು ಹೇಳಿದ್ದು ಫಾಲೋ ಮಾಡಿದ್ರೆ, ನಮಗೆ ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ, ನಾವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಡ್ರೈವಿಂಗ್ ಕ್ಲಾಸಲ್ಲಿ ನಾವು ಡ್ರೈವಿಂಗ್ನ ಆರಾಮಾಗಿ ಕಲಿಬೋದು. ನಂದು ಒಂದು ಮೈಂಡ್ ಸೆಟ್ ಇತ್ತು, ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಡ್ರೈವಿಂಗ್ ಕಲಿಯೋಕ್ಕಾಗಲ್ಲ ಅನ್ನೋದು. ಬಟ್ ಎಷ್ಟು ಇಂಪಾರ್ಟೆಂಟು ಡ್ರೈವಿಂಗ್ ಕ್ಲಾಸು ಅನ್ನೋದು ನನಗೆ ಕ್ಲಾಸ್ಗೆ ಹೋದ್ಮೇಲೆ ಗೊತ್ತಾಗ್ತಾ ಇರೋದು. ಯಾಕೆಂದರೆ ನಾನು 1 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿದ್ದೆ, ಚಾನ್ಸ್ ಸಿಕ್ತಾಗೆಲ್ಲ ಕಾರ್ ಓಡ್ಸೋಕ್ಕೆ. ಅವಾಗ ಕಾರ್ ಓಡಿಸಿದ್ಕು ಇಲ್ಲಿ ಡ್ರೈವಿಂಗ್ ಕ್ಲಾಸಲ್ಲಿ ಹೋಗಿ
ಕ್ಲಾಸ್ ತೊಗೊಳ್ತಿರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲ ಆದಮೇಲೆ ಕ್ಲಾಸ್ ಎಂಡಲ್ಲಿ 4th ಡೇ ಗುಡ್ ಅಟೆಂಪ್ಟ್ ಅಂತ ಹೇಳಿದ್ರು ನಮಗೆ ಹೇಳ್ಕೊಡ್ತಿದ್ದವರು. ಅದು ಕೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ಈಗೇನು 3-4 ಡೇಸಿಂದ ನಾನು ಕ್ಲಾಸ್ಗೆ ಹೋಗ್ತಿದ್ದೆ, ಅವರು ಏನೂ ಹೇಳಿರಲಿಲ್ಲ. ನಾನೇ ಕೇಳ್ತಿದ್ದೆ, ಓಕೆನಾ, ಇಷ್ಟು ಸಾಕಾ, ಏನಾದರೂ ಮಿಸ್ಟೇಕ್ ಮಾಡ್ತಿದ್ದೀನಾ ಅಂತ. ಬಟ್ ಫಸ್ಟ್ ಡೇಗೇ ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ರಿ, ಗುಡ್ ಅಟೆಂಪ್ಟ್ ಅಂತ ಹೇಳಿದ್ರು. ಮತ್ತು ನನ್ನ ಕಾರ್ ಓಡಿಸ್ತಾ ಇದ್ದಾಗ ನಾವು ಏನು ಮಿಸ್ಟೇಕ್ ಮಾಡ್ತಿದ್ದೀವಿ, ಎಲ್ಲೇನು ಮಾಡಬಾರ್ದು, ಅದನ್ನು ಪ್ರತಿಯೊಂದು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ, ಅದನ್ನು ನೀಟಾಗಿ ಹೇಳ್ಕೊಡ್ತಾರೆ. ನಾವು ಕೇಳಿಸ್ಕೋಬೇಕು, ಅದನ್ನು ನೆಕ್ಸ್ಟ್ ಇನ್ನೊಂದ್ಸಲ ಹೇಳಿಸ್ಕೊಳ್ದಂಗೆ ನಾವು ಮಾಡ್ತಾಯಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಖುಷಿ ಆಗ್ತಿತ್ತು. ನಾನು ಕರೆಕ್ಟಾಗಿ ಎಲ್ಲ ಫಾಲೋ ಮಾಡ್ತಿದ್ದೀನಿ, ಆಗ್ತಾ ಇದೆ ನನ್ನ ಕೈಲಿ ಅಂತ. 1 ಅವರ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ. ಮತ್ತು ಒಂದು ಸ್ವಲ್ಪ ಹಪ್ಪಿದ್ದಾಗ ನಾವು ಹೇಗೆ ಅದನ್ನು ನಾವು ಗಾಡಿನ ಮ್ಯಾನೇಜ್ ಮಾಡಬೇಕು ಅದೆಲ್ಲ ಹೇಳಿದ್ರು ಮೇಡಮ್ದು. ಆಮೇಲೆ ನಾನು ಬಂದಿದೆ ಓವರ್ ಆಕ್ಟಿಂಗ್ದು. ಅವ್ರು ನಮಗೆ ಕೊಡಲ್ಲ ಅಂತಿದ್ದಾರೆ, ಬಟ್ ನಾವು ಬಿಡಲ್ಲ, ಕಿತ್ಕೊಂತೀವಿ. ಓವರ ಬಿಡ್ಲಿಲ್ಲ, ಕಿತ್ಕೊಂಡ್ವಿ ಸ್ವಲ್ಪ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಇಂಚರ್ ಅವರು. ಶುಗರ್ ಒಂಥರ ಚೆನ್ನಾಗಿತ್ತು, ಹೊಟ್ಟೆ ತಗೊಂಡೆ. ಟುಡೇ ಡ್ರೈವಿಂಗ್ ಕ್ಲಾಸು ಹೇಗಾಗುತ್ತೆ, ಎಕ್ಸೈಟೆಡ್ ಆಗು ಇದ್ದೀನಿ. ಯಾಕೆಂದರೆ ಫುಲ್ ಕಾರ್ ನೆನ್ನೆಯಿಂದ ನಾನೇ ಓಡಿಸ್ತಾ ಇರೋದ್ರಿಂದ ನೋಡೋಣ ಹೇಗಾಗುತ್ತೆ ಅಂತ. ಇದು 5th ಡೇ ಕ್ಲಾಸು. ಇವತ್ತೇನು ಜಾಸ್ತಿ ಇದು ಮಾಡಲಿಲ್ಲ, ಜಸ್ಟ್ ಸುಮ್ಮನೆ ನೋಡ್ತಾ ಇದ್ರು. ಹೋದೆ, ಡೋರ್ ತೆಗೆದೆ, ಕೂತ್ಕೊಂಡೆ, ನಾವು ಸೀಟ್ ಬೆಲ್ಟ್ ಹಾಕ್ಕೋಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದ್ರು. ಅದು ಸುಮ್ಮನೆ ಜಸ್ಟ್ ನೋಟಿಸ್ ಮಾಡ್ತಾ ಇದ್ರು, ನಾನು ಫಾಲೋ ಮಾಡ್ತೀನ ಅಂತ. ಏನೂ ಹೇಳಲಿಲ್ಲ ಅವರು. ಜಸ್ಟ್ ನಾನೇ ಹೋದೆ, ಸೀಟ್ ಬೆಲ್ಟ್ ಹಾಕ್ಕೊಂಡೆ, ಸೀಟ್ ಅಡ್ಜಸ್ಟ್ ಮಾಡಿಕೊಂಡೆ, ಮತ್ತು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಆಮೇಲೆ ಏನು ಗಾಡಿ ಮೂವ್ ಮಾಡಬೇಕು ಅದೆಲ್ಲ ಏನೇನು ಹೇಳ್ಕೊಟ್ಟಿದ್ರು ಅದನ್ನು ನಾನೆಲ್ಲ ಫಾಲೋ ಮಾಡಿದೆ. ನೆಕ್ಸ್ಟು ಸೀದಾ ಮೇಯ್ನ್ ರೋಡ್ಗೆ ಕರ್ಕೊಂಡೋದ್ರು. ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು, ಯಾಕೆಂದರೆ ತುಂಬ ಹೆವಿ ವೆಹಿಕಲ್ಸು ಮತ್ತು ಸ್ಕೂಲ್ ಟೈಮು, ಆಫೀಸ್ ಟೈಮ್ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಇದ್ವು. ಅವರು ಆದಷ್ಟು ಕಂಟ್ರೋಲ್ ಮಾಡ್ತಿದ್ರು, ಸ್ಟೇರಿಂಗ್ ಏನಾದರೂ ವ್ಯತ್ಯಾಸ ಆದಾಗ. 5th ಡೇ ಕ್ಲಾಸಲ್ಲಿ ಏನಂದರೆ ಫಸ್ಟು ಅಂದರೆ ಗೇರ್ ಹಾಕ್ಕೊಂಡು ಫಸ್ಟು ಮತ್ತು ಸೆಕೆಂಡ್ ಗೇರಲ್ಲಿ ನಾವು ಹೇಗೆ ಹೋಗಬೇಕು, ಟೋಟಲಿ ನಾವು ಜಾಸ್ತಿ ಆಲ್ಮೋಸ್ಟು ಲೆಫ್ಟಲ್ಲೇ ಇರಬೇಕು. ನಾವು ಟರ್ನ್ ಮಾಡಬೇಕಾದ್ರೂ ಅಷ್ಟೇ ಫುಲ್ಲು ಲೆಫ್ಟಲ್ಲಿದ್ದು, ಈಗ ನಾವು ಲೆಫ್ಟಿಗೆ ಟರ್ನ್ ತೊಗೋಬೇಕಾದ್ರೆ ಸೀದಾ ಫಸ್ಟು ರೋಡಿಗೆ ಹೋಗಬೇಕು. ಸೀದಾ ಕರೆಕ್ಟು ರೋಡಿಗೆ ಹೋದ್ಮೇಲೆ ಇಂಡಿಕೇಟ್ರ್ ಹಾಕಿ 90 ಡಿಗ್ರಿಗೆ ನಾವು ಹೇಗೆ ಸ್ಟೇರಿಂಗ್ನ ತಿರುಗಿಸ್ಬೇಕು, ಸ್ಟೇರಿಂಗ್ ತಿರುಗಿಸಾದ್ಮೇಲೆ ನೆಕ್ಸ್ಟ್ ಅದನ್ನು ಝೀರೋಗೆ ಹೇಗೆ ತೊಗೊಂಡು ಬರಬೇಕು ಅದನ್ನು ಹೇಳಿಕೊಟ್ರು. ನಾನು ಸ್ವಲ್ಪ ಲೆಫ್ಟಿಗೆ ಹೋಗೋದನ್ನು ಸ್ವಲ್ಪ ಮಿಸ್ ಮಾಡ್ತಾನೇ ಇದ್ದೆ. ಸ್ವಲ್ಪ ನಂದು ಗಾಡಿ ರೈಟ್ಗೆ ಹೋಗ್ತಾನೆ ಇತ್ತು. ಅದನ್ನು ಹೇಳ್ತಾನೆ ಹೋದರು, ಹಾಗೆ ಮಾಡಬಾರ್ದು, ಮತ್ತು ಗಾಡಿ ಹೇಗೆ ಜಡ್ಜ್ ಮಾಡಬೇಕು. ಮತ್ತು ಸುತ್ತ ಗಾಡಿಗಳಿರ್ತವೆ, ನಾವು ಮುನ್ನ ಹೇಗೆ ಪ್ಯಾನಿಕ್ ಆಗ್ತೀವಿ, ನಾವು ಯಾವ ಸಿಚುಯೇಷನಲ್ಲಿ ನಾವು ಏನು ಮಾಡಬೇಕು, ಈಗ ಹಾಗೂ ಟೆನ್ಷನ್ ಆದಾಗ ನಾವು ಹೇಗೆ ಗಾಡಿನ ಸ್ಲೋ ಮಾಡಿ ಸ್ಟಾಪ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಹೇಳ್ಕೊಟ್ರು. ನನಗೊಂದೇನು ಖುಷಿ ಆಯ್ತಂದರೆ 5 ಡೇಸ್ ಆಗಿದೆ ಇವತ್ತವರೆಗೂ ಬೈಸ್ಕೊಂಡಿಲ್ಲ. ಒಂದು ಸಣ್ಣದಾಗಿ ಒಂದು 3rd ಡೇನಲ್ಲೇನೋ ಒಂದು ಸ್ವಲ್ಪ ಹೇಳಿದ್ರು ನಾಳೆಯಿಂದ ಬೈತೀನಿ ಅಂತ ಅಷ್ಟೇ. ಬಟ್ ಇವತ್ತಿನವರೆಗೂ ಅವರು ಬೈಯೋಕ್ಕೊಂದು ಅವಕಾಶ ಕೊಟ್ಟಿಲ್ಲ. ಅಷ್ಟು ಶ್ರದ್ಧೆಯಿಂದ ನಾನು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ. ಖುಷಿ ಇದೆ ನನಗೂ ಕೂಡ. ಅವ್ರು ಹೇಳ್ಕೊಟ್ಟಿದ್ದನ್ನ ನೀಟಾಗಿ ಫಾಲೋ ಮಾಡ್ತಿದ್ದೀನಿ ಅಂತ.
ಅದಾದಮೇಲೂ ಅಷ್ಟೇ ಕ್ಲಾಸ್ ಮುಗಿದ್ರು ಮನೆಗೆ ಬಂದ್ರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲಿ ಮಿಸ್ಟೇಕ್ ಮಾಡಿದೆ, ಹೇಗೆ ಮಾಡಿದೆ, ಅದನ್ನು ನಾವು ಏನೇ ನೋಡ್ಕೊತಿರ್ಲಿ ಕೇಳಿಸ್ಕೊತಿರ್ಲಿ, ಅಲ್ಲಿ ಆ್ಯಕ್ಚುಲಿ ನಾವು ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನಾವೇನು ಮಾಡ್ತೀವಿ, ಏನು ಮಾಡ್ತಾ ಇದ್ದೀವಿ ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು. ಅದನ್ನು ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಒಂದು ಕೈಲಿ ಸ್ಟೇರಿಂಗ್ ಹೇಗೆ ಅಂದರೆ 2 ಕೈಲಿ ಇಟ್ಕೊಂಡಿರ್ತೀವಲ್ವ, ಯಾವಾಗಲೂ 2 ಕೈಲಿ ಸ್ಟೇರಿಂಗ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಗೆ ನಾವು ಯಾಕೆಂದರೆ ಒಂದು ಕೈ ಯಾವಾಗಲೂ ಗೇರ್ ಚೇಂಜ್ ಮಾಡೋ ಕಡೆ ಇರುತ್ತೆ. ಸೊ ಹಂಗಾಗಿ ರೈಟ್ ಹ್ಯಾಂಡಲ್ಲೇ ನಾವು ಹೇಗೆ ಸ್ಟೇರಿಂಗ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಮತ್ತು ಸ್ಟೇರಿಂಗ್ನ ತುಂಬ ಟೈಟಾಗಿ ಹಿಡಿಬಾರ್ದು, ಎಷ್ಟು ಫ್ರೀಯಾಗಿರಬೇಕು. ಆಲ್ಮೋಸ್ಟ್ ನನಗೆ ಲೆಫ್ಟು ರೈಟು ಟರ್ನ್ ತಗೊಳೋದೇ ಹೇಳ್ಕೊಡ್ತಾ ಬಂದರು. ಒಂದ್ಸಲ ನನಗೆ ಅದೇ ರೈಟಿಗೆ ತೆಗಿತಾ ಇದ್ದೀನಿ ಕಾರ್ ಅಂತ ಗೊತ್ತಾದಾಗ, ಜಾಸ್ತಿ ಎಳಿತಾ ಇದ್ದೀನಿ ಅಂದಾಗ ಅವರು ಗಾಡಿನ ನಿಲ್ಲಿಸಿ ಒಂದ್ಸಲ ನನಗೆ ಅವರು ಓಡಿಸಿ ತೋರಿಸಿದ್ರು ಹೇಗೆ ನಾವು ಲೆಫ್ಟಲ್ಲೇ ಅದು ರೋಡು. ನಾನೇನು ಮಾಡ್ತಾಯಿದ್ದೆ, ಸ್ವಲ್ಪ ರೋಡಲ್ಲಿ ಏನಾದರೂ ಗಲೀಜಿದೆ, ಸರಿ ಇಲ್ಲ ಅನಿಸಿದ್ರೆ ಚೆನ್ನಾಗಿರೋ ರೋಡಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ. ಅವ್ರು ಹೇಳ್ತಾಯಿದ್ರು ಅಲ್ಲಿ ಕಚರ ಇದೆ, ಅದು ಇದು ಥಿಂಕ್ ಮಾಡಬಾರ್ದು, ಮ್ಯಾಕ್ಸಿಮಮ್ ಲೆಫ್ಟಲ್ಲಿ ಇರಬೇಕು. ಯಾಕೆ ಅಂದರೆ ರೈಟಲ್ಲಿ ಓವರ್ಟೇಕ್ ಮಾಡೋಕ್ಕೆ ಬರೋರು ಲೆಫ್ಟಲ್ಲಿ ಜಾಗ ಕೊಟ್ವಿ ಅಂದರೆ ಲೆಫ್ಟಲ್ಲಿ ಓವರ್ಟೇಕ್ ಮಾಡ್ತಾರೆ. ಅವಾಗ ನಾವು ಗಾಡಿನ ಲೆಫ್ಟ್ಗೆ ಹೇಳಿದ ತಕ್ಷಣ ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್ಮು. ಮ್ಯಾಕ್ಸಿಮಮ್ ಯಾವಾಗಲೂ ನಾವು ಲೆಫ್ಟಲ್ಲಿ ಇರಬೇಕು. ಅವಾಗ ರೈಟಿಗೆ ಬರ್ತಿರೋ ಗಾಡಿಗಳು, ಎದುರಿಗೆ ಬರೋ ಗಾಡಿಗಳಿಗೆ ನಮ್ಮಿಂದ ತೊಂದರೆ ಆಗಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಡೇಗಿಂತ 4th, 5th ಡೇ ತುಂಬ ಚಾಲೆಂಜಿಂಗ್ ಇತ್ತು. ಈಗ ಕಾರ್ ನಿಲ್ಲಿಸಿ ಒಂದ್ಸಲ ಅವ್ರು ಒಂದು ರೌಂಡ್ ಬಂದು ತೋರಿಸ್ಕೊಟ್ರು. ಅವಾಗ ನಂಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು, ನಾನೇನು ಮಿಸ್ಟೇಕ್ ಮಾಡ್ತಿದ್ದೆ, ನಾನೇನು ಮಾಡಬಾರ್ದಂತ. ಮತ್ತೆ ಕಾರ್ ಕೊಟ್ಟರು ನನಗೆ. ಆವಾಗ ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೆ ಅದು ಕರೆಕ್ಟ್ ಮಾಡಿಕೊಂಡೆ. ಚೆನ್ನಾಗಾಯಿತು ಕ್ಲಾಸು. ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಆರಾಮಾಗಿ, ಇಷ್ಟು ಕೂಲಾಗೆ ಇದು ಮ್ಯಾನೇಜ್ ಮಾಡ್ತೀನಿ ಅಂತ. ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಇದು 4th, 5th ಡೇ ಕ್ಲಾಸ್ದು ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು, ನೀವು ನೋಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋಗೆ ಸಾಧ್ಯ ಆದರೆ ಹೈಪ್ ಕೊಡಿ. ಮತ್ತು ಇನ್ನೊಂದಷ್ಟು ಆಲ್ಮೋಸ್ಟ್ ಇನ್ನೂ ಒಂದು 4 ಡೇಸ್ ಕ್ಲಾಸಸ್ದು ಬ್ಯಾಲೆನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ ನನ್ನ ಹೊಸ ಪ್ರಯತ್ನ. ಥ್ಯಾಂಕ್ ಯು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.